ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ನಮ್ಮ ಕರ್ನಾಟಕದಲ್ಲಿರೋ ವಾಟರ್ ಫಾಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ಅಂದರೆ ಕೇವಲ ಬೆಂಗಳೂರು ಅಥವಾ ಮೈಸೂರು ಮಾತ್ರ ಅಲ್ಲ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಬ್ಯೂಟಿಫುಲ್, ಪವರ್ಫುಲ್ ಮತ್ತು ಬ್ರೀತ್ ಟೇಕಿಂಗ್ ವಾಟರ್ ಫಾಲ್ಸ್ ಕೂಡ ಇವೆ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಟಾಪ್ 10 ವಾಟರ್ ಫಾಲ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಹಿಸ್ಟ್ರಿ, ಹೈಟ್, ಬೆಸ್ಟ್ ಟೈಮ್ ಟು ವಿಸಿಟ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಮತ್ತು ಟ್ರಾವೆಲ್ ಇನ್ಫಾರ್ಮೇಷನ್ ಎಲ್ಲವನ್ನೂ ನೋಡೋಣ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ನಂಬರ್ 1 ವಾಟರ್ ಫಾಲ್ ನೋಡಿದರೆ ನೀವು ಕೂಡ ಖಂಡಿತ ಒಮ್ಮೆ ವಿಸಿಟ್ ಮಾಡಬೇಕು ಅನಿಸುತ್ತದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ಥರ ಅಮೇಝಿಂಗ್ ಫ್ಯಾಕ್ಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಟಾಪ್ 10ನಲ್ಲಿರೋದು ಅಬ್ಬೆ ಫಾಲ್ಸ್, ಕೊಡಗು ಎಂಬ ಜಿಲ್ಲೆಯಲ್ಲಿದೆ. ಅಬ್ಬೆ ಫಾಲ್ಸ್ ಕರ್ನಾಟಕದ ಅತ್ಯಂತ ಫೇಮಸ್ ವಾಟರ್ ಫಾಲ್ಸ್ಗಳಲ್ಲಿ ಒಂದು. ಇದು ಕೂರ್ಗ್ ಅಥವಾ ಕೊಡಗು ಜಿಲ್ಲೆಯಲ್ಲಿದೆ. ಸುಮಾರು 70 ಫೀಟ್ ಎತ್ತರದಿಂದ ನೀರು ಕೆಳಗೆ ಬೀಳುತ್ತದೆ. ಇದರ ಸುತ್ತಲೂ ಕಾಫಿ ಪ್ಲಾಂಟೇಶನ್ಸ್ ಇರುವುದರಿಂದ ವ್ಯೂಸ್ ಇನ್ನೂ ಬ್ಯೂಟಿಫುಲ್ ಆಗಿರುತ್ತದೆ. ಮಾನ್ಸೂನ್ ಸಮಯದಲ್ಲಿ ಈ ವಾಟರ್ ಫಾಲ್ಸ್ ಫುಲ್ ಪವರ್ಫುಲ್ ಆಗಿ ಹರಿಯುತ್ತದೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಬ್ರಿಟಿಷ್ ಕಾಲದಲ್ಲಿ ಇದನ್ನು ಜೆಸ್ಸಿ ಫಾಲ್ಸ್ ಎಂದು ಕರೆಯುತ್ತಿದ್ದರು. ಇದನ್ನು ನೋಡಲು ಬೆಸ್ಟ್ ಟೈಮಿಂಗ್ಸ್ ಎಂದರೆ ಜುಲೈ ಟು ಅಕ್ಟೋಬರ್. ಟಾಪ್ 9ನಲ್ಲಿರೋದು ಹೆಬ್ಬೆ ಫಾಲ್ಸ್, ಚಿಕ್ಕಮಗಳೂರು ಎಂಬ ಜಿಲ್ಲೆಯಲ್ಲಿದೆ. ಈ ವಾಟರ್ ಫಾಲ್ ಕೆಮ್ಮಣ್ಣುಗುಂಡಿ ಹತ್ತಿರ ಇದೆ. ಸುಮಾರು 550 ಫೀಟ್ ಎತ್ತರದಿಂದ 2 ಹಂತಗಳಲ್ಲಿ ಬೀಳುತ್ತದೆ. ಇಲ್ಲಿಗೆ ಹೋಗಲು ಜೀಪ್ ರೈಡ್ ಅಥವಾ ಟ್ರೆಕ್ಕಿಂಗ್ ಮಾಡಬೇಕು. ನೇಚರ್ ಲವರ್ಸ್ಗೆ ಇದು ಪರ್ಫೆಕ್ಟ್ ಡೆಸ್ಟಿನೇಷನ್. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಈ ನೀರಿಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇವೆ ಎಂದು ಸ್ಥಳೀಯರು ನಂಬುತ್ತಾರೆ. ಟಾಪ್ 8ನಲ್ಲಿರೋದು ಸತೋಡಿ ಫಾಲ್ಸ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಸತೋಡಿ ಫಾಲ್ಸ್ ಅನ್ನು ಮಿನಿ ನಾಯಗವ ಅಂತಲೂ ಕರೆಯುತ್ತಾರೆ. ಸುಮಾರು 50 ಫೀಟ್ ಎತ್ತರದಿಂದ ಹಲವಾರು ಸ್ಟ್ರೀಮ್ ಸೇರಿ ವಾಟರ್ ಫಾಲ್ ಆಗುತ್ತದೆ. ಫೋಟೋಗ್ರಫಿಗೆ ಇದು ಬೆಸ್ಟ್ ಪ್ಲೇಸ್. ರೈನಿ ಸೀಸನ್ನಲ್ಲಿ ಇದರ ಬ್ಯೂಟಿ ಡಬಲ್ ಆಗುತ್ತದೆ. ಟಾಪ್ 7 ಸಿರಿಮನೆ ಫಾಲ್ಸ್, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಶೃಂಗೇರಿ ಹತ್ತಿರ ಇರುವ ಈ ವಾಟರ್ ಫಾಲ್ ಫ್ಯಾಮಿಲಿ ಟ್ರಿಪ್ಗೆ ತುಂಬ ಸೂಕ್ತ. ಇಲ್ಲಿ ನ್ಯಾಚುರಲ್ ಸ್ವಿಮ್ಮಿಂಗ್ ಏರಿಯಾ ಕೂಡ ಇದೆ. ಇದು ವೆಸ್ಟರ್ನ್ ಘಾಟ್ನ ಮಧ್ಯದಲ್ಲಿರುವ ಹಿಡನ್ ಬ್ಯೂಟಿಯಾಗಿದೆ. ಟಾಪ್ 6 ಶಿವನ ಸಮುದ್ರ ಫಾಲ್ಸ್, ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕದ ಅತ್ಯಂತ ಹಿಸ್ಟೋರಿಕಲ್ ವಾಟರ್ ಫಾಲ್ ಆಗಿದೆ. ಇದು 2 ಭಾಗಗಳಾಗಿ ವಿಭಜನೆಯಾಗುತ್ತದೆ. ಮೊದಲನೆಯದು ಗಗನಚುಕ್ಕಿ, ಎರಡನೆಯದು ಭರಚುಕ್ಕಿ. ಇಲ್ಲಿಯೇ ಏಷ್ಯಾದ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಸ್ಥಾಪಿಸಲಾಗಿತ್ತು. ಇದನ್ನು ನೋಡಲು ಬೆಸ್ಟ್ ಸೀಸನ್ ಎಂದರೆ ಜುಲೈ ಟು ಅಕ್ಟೋಬರ್. ಟಾಪ್ 5ನಲ್ಲಿರೋದು ಕಲ್ಹಟ್ಟಿ ಫಾಲ್ಸ್, ಚಿಕ್ಕಮಗಳೂರು ಎಂಬ ಜಿಲ್ಲೆಯಲ್ಲಿದೆ. ಕೆಮ್ಮಣ್ಣುಗುಂಡಿ ಹತ್ತಿರ ಇರುವ ಈ ವಾಟರ್ ಫಾಲ್ ಸುಮಾರು 400 ಫೀಟ್ ಎತ್ತರದಲ್ಲಿದೆ. ಇದರ ಹತ್ತಿರ ಕಲ್ಹಟ್ಟೇಶ್ವರ ಟೆಂಪಲ್ ಕೂಡ ಇದೆ. ನೇಚರನ್ನು ಇಲ್ಲಿ ಎಂಜಾಯ್ ಮಾಡಬಹುದು. ಟಾಪ್ 4ನಲ್ಲಿರೋದು ಬರ್ಕಣ ಫಾಲ್ಸ್, ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ಭಾರತದ ಅತ್ಯಂತ ಎತ್ತರದ ವಾಟರ್ ಫಾಲ್ಸ್ಗಳಲ್ಲಿ ಒಂದು. ಹೈಟ್ ಸುಮಾರು 850 ಫೀಟ್ ಇದೆ. ಆಗುಂಬೆ ರೈನ್ ಫಾರೆಸ್ಟ್ನಲ್ಲಿ ಇರುವುದರಿಂದ ಇಲ್ಲಿ ಬಯೋಡೈವರ್ಸಿಟಿ ತುಂಬ ಹೆಚ್ಚು. ಟಾಪ್ 3ನಲ್ಲಿರೋದು ಜೋಗಿಗುಂಡಿ ಫಾಲ್ಸ್, ಆಗುಂಬೆಯಲ್ಲಿದೆ. ಈ ವಾಟರ್ ಫಾಲ್ ಒಂದು ಕೇವ್ನಿಂದ ಹೊರಬರುತ್ತದೆ. ಇದು ಯೂನಿಕ್ ಜಿಯೋಲಾಜಿಕಲ್ ಫಾರ್ಮೇಷನ್ ಹೊಂದಿದೆ. ಇಲ್ಲಿನ ವಾಟರ್ ಕ್ರಿಸ್ಟಲ್ ತುಂಬ ಕ್ಲಿಯರ್ ಆಗಿ ಕಾಣುತ್ತದೆ. ಫ್ಯಾಮಿಲಿಗೆ ಸೇಫ್ ಡೆಸ್ಟಿನೇಷನ್. ಟಾಪ್ 2ನಲ್ಲಿರೋದು ಮಾಗೋಡು ಫಾಲ್ಸ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಬಿಡ್ತಿ ರಿವರ್ನಿಂದ ನಿರ್ಮಾಣವಾಗುವ ಈ ವಾಟರ್ ಫಾಲ್ ಸುಮಾರು 650 ಫೀಟ್ ಎತ್ತರದಲ್ಲಿದೆ. ರೈನಿ ಸೀಸನ್ನಲ್ಲಿ ಇದರ ರೋರಿಂಗ್ ಸೌಂಡ್ ಹಲವು ಕಿಲೋಮೀಟರ್ ದೂರಕ್ಕೂ ಕೇಳಿಸುತ್ತದೆ. ಫೋಟೋಗ್ರಫಿಗೆ ಬೆಸ್ಟ್ ಪ್ಲೇಸ್. ಕೊನೆಯ ಹಾಗೂ ಟಾಪ್ 1ನಲ್ಲಿರೋದು ಜೋಗ್ ಫಾಲ್ಸ್, ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಹೆಮ್ಮೆ ಜೋಗ್ ಫಾಲ್ಸ್ ಸುಮಾರು 830 ಫೀಟ್ ಎತ್ತರದಲ್ಲಿದೆ. ಇದು ಭಾರತದ ಅತ್ಯಂತ ಫೇಮಸ್ ವಾಟರ್ ಫಾಲ್ಸ್ಗಳಲ್ಲಿ ಒಂದು. ಇಲ್ಲಿ ಶರಾವತಿ ಎಂಬ ನದಿಯು ಹರಿಯುತ್ತದೆ. ಶರಾವತಿ ರಿವರ್ 4 ಸ್ಟ್ರೀಮ್ ಆಗಿ ಕೆಳಗೆ ಬೀಳುತ್ತದೆ. ಅವುಗಳೆಂದರೆ ರಾಜ, ರಾಣಿ, ರೋರರ್ ಮತ್ತು ರಾಕೆಟ್. ಮಾನ್ಸೂನ್ನಲ್ಲಿ ಜೋಗ್ ಫಾಲ್ಸ್ ನೋಡಿದರೆ ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿ ಉಳಿಯುತ್ತದೆ. ಲ್ಯಾಕ್ ಆಫ್ ಟೂರಿಸ್ಟ್ ಪ್ರತಿ ವರ್ಷ ಇಲ್ಲಿಗೆ ಭೇಟಿ ಕೊಡುತ್ತಾರೆ.
ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಎಂದರೆ ಇದು ಭಾರತದ ಅತ್ಯಂತ ಎತ್ತರದ ಪ್ಲಗ್ ವಾಟರ್ ಫಾಲ್ಸ್ಗಳಲ್ಲಿ ಒಂದಾಗಿದೆ. ಕರ್ನಾಟಕದಲ್ಲಿ 200ಕ್ಕೂ ಹೆಚ್ಚು ವಾಟರ್ ಫಾಲ್ಸ್ ಇವೆ. ವೆಸ್ಟರ್ನ್ ಘಾಟ್ ಪ್ರದೇಶ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಮಾನ್ಸೂನ್ ಸೀಸನ್ನಲ್ಲಿ ಹೆಚ್ಚಿನ ಜಲಪಾತಗಳು ತಮ್ಮ ಅತ್ಯಂತ ಸುಂದರ ರೂಪದಲ್ಲಿ ಕಾಣಿಸುತ್ತದೆ. ಸೇಫ್ಟಿ ಫಸ್ಟ್. ಸೊ ಮಳೆಗಾಲದಲ್ಲಿ ಜಾರುವ ಬಂಡೆಗಳ ಮೇಲೆ ಏರಬೇಡಿ ಮತ್ತು ಎಚ್ಚರಿಕೆಯಿಂದ ಪ್ರವಾಸ ಮಾಡಿ. ಫ್ರೆಂಡ್ಸ್, ಕರ್ನಾಟಕದ ಈ ಟಾಪ್ 10 ವಾಟರ್ ಫಾಲ್ಸ್ಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಯಿತು ಕಾಮೆಂಟ್ ಮಾಡಿ ತಿಳಿಸಿ. ನೀವು ಈಗಾಗಲೇ ಯಾವುದಾದರೂ ವಾಟರ್ ಫಾಲ್ಸ್ಗೆ ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿ. ಇಂತಹ ಅಮೇಝಿಂಗ್ ಫ್ಯಾಕ್ಟ್ ಮತ್ತು ಕರ್ನಾಟಕದ ಪ್ಲೇಸಸ್ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.